ಸಿರಿ ಸಿರಿ ಝರಿ ತೊರೆ ಹೊಲ ಜಲ ಫಲ ನೆಲ ನೇಚರೇ ನಮ್ ಟೀಚರ್. ಸ್ನೇಹಿತರೆ ನಮಸ್ಕಾರ. ಬರ್ಡ್ಸ್ ಪ್ಲಾನೆಟ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಮ್ಮ ಕರ್ನಾಟಕದ ಪಕ್ಷಿ ಸಂಕುಲಗಳಲ್ಲಿ ಕುಟರ್ನ ಹಕ್ಕಿಗಳು ಸಹ ಪ್ರಧಾನ ಸ್ಥಾನವನ್ನು ಪಡೆದಿದ್ದಾವೆ. ಭಾರತದಲ್ಲಿ ಹೇಳುವುದಾದರೆ ಬ್ಲೂ ಇಯರ್ಡ್ ಬಾರ್ಬೆಟ್, ಬ್ಲೂ ಥ್ರೋಟೆಡ್ ಬಾರ್ಬೆಟ್, ಬ್ರೌನ್ ಹೆಡೆಡ್ ಬಾರ್ಬೆಟ್, ಕಾಪರ್ ಸ್ಮಿತ್ ಬಾರ್ಬೆಟ್, ಕ್ರಿಮ್ಸನ್ ಫ್ರಂಟೆಡ್ ಬಾರ್ಬೆಟ್, ಗೋಲ್ಡನ್ ಥ್ರೋಟೆಡ್ ಬಾರ್ಬೆಟ್, ಗ್ರೇಟ್ ಬಾರ್ಬೆಟ್, ಲೀನಿಯೇಟೆಡ್ ಬಾರ್ಬೆಟ್, ಮಲಬಾರ್ ಬಾರ್ಬೆಟ್ ಮತ್ತು ವೈಟ್ ಚೀಕ್ಡ್ ಬಾರ್ಬೆಟ್ಗಳು ಕಂಡುಬರುತ್ತವೆ. ಕರುನಾಡಲ್ಲಿ ಮುಖ್ಯವಾಗಿ ಕಾಪರ್ ಸ್ಮಿತ್ ಬಾರ್ಬೆಟ್, ವೈಟ್ ಚೀಕ್ಡ್ ಬಾರ್ಬೆಟ್, ಮಲಬಾರ್ ಬಾರ್ಬೆಟ್ಗಳನ್ನು ನಾನು ಗಮನಿಸಿದ್ದೀನಿ. ಇಂದಿನ ಪಕ್ಷಿ ಪರಿಚಯದಲ್ಲಿ ಪಶ್ಚಿಮ ಘಟ್ಟಗಳಿಗೆ ಎಂಡೆಮಿಕ್ ಆಗಿರುವಂತಹ ಮಲಬಾರ್ ಬಾರ್ಬೆಟ್ ಅಂದರೆ ಸೊಪ್ಪು ಕುಟ್ರದ ಬಗ್ಗೆ ತಿಳಿಯೋಣ ಬನ್ನಿ. ಸಿರಿ ಸಿರಿ ಝರಿ ತೊರೆ ಹೊಲ ಜಲ ಫಲ ನೆಲ ನೇಚರೇ ನಮ್ ಟೀಚರ್. ಸಹನೆಯಲ್ಲಿ ನಾವು ಕಾಯೋಣವೇ, ಕೇಳಮ್ಮ ನಾಳೆ ಎಲ್ಲ ನಮ್ಮದೇ. ಇದನ್ನೆಂದು ಭೂಮಿ ಕೂಡ ನಂಬಿದೆ. ಸ್ನೇಹಿತರೆ, ಒಮ್ಮೆ ಅರಣ್ಯ ತರಬೇತಿಯಲ್ಲಿ ಭದ್ರಾ ಟೈಗರ್ ರಿಸರ್ವ್ನ ಲಕ್ಕೊಳ್ಳಿ ಹಿಂಭಾಗದ ಸಫಾರಿ ಸ್ಥಳಕ್ಕೆ ಭೇಟಿ ನೀಡಿದಾಗ ಅಲ್ಲಿ ಒಬ್ಬರು DFO ಬಂದಿದ್ದರು. ಹೆಸರು ನೆನಪಿಲ್ಲ. ಅವರು ಅಪಾರ ಪಕ್ಷಿ ಮತ್ತು ಪ್ರಾಣಿ ಸಂಕುಲವನ್ನು ಇಷ್ಟಪಡ್ತಕ್ಕಂತಹ ಅಧಿಕಾರಿಗಳಾಗಿದ್ದರು. ಅವರು ದೂರದಲ್ಲೆಲ್ಲೋ ಕೂಗ್ತಾ ಇರ್ತಕ್ಕಂತಹ ಒಂದು ಪಕ್ಷಿಯ ಕೂಗನ್ನು ಗುರುತಿಸಿ ತರಬೇತಾರ್ಥಿಗಳೆಲ್ಲರಿಗೂ ಕೇಳಿದರು, ಈ ಪಕ್ಷಿ ಹೆಸರು ಏನಿರಬಹುದು, ಯಾರಾದರೂ ಈ ಕೂಗನ್ನು ಕೇಳಿದ್ದೀರಾ, ಗಮನಿಸಿದ್ದೀರಾ ಅಂತ. ಆದರೆ ಮಲೆನಾಡಲ್ಲಿ ದಿನನಿತ್ಯ ಈ ಕೂಗನ್ನು ಕೇಳಿರ್ತಕ್ಕಂಥ ನನಗೆ ಇದರ ಹೆಸರು ಗೊತ್ತೇ ಇರಲಿಲ್ಲ. ಹಾಗಾಗಿ ಬೆಪ್ತ ಕಡೆ ಥರ ನಿಂತ್ಕೊಬಿಟ್ಟಿದ್ದೆ. ಆ ಸಮಯದಲ್ಲೇ ಅವರು ತುಂಬ ಚೆನ್ನಾಗಿ ಅವುಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಅವುಗಳನ್ನು ಮಲೆನಾಡಿನ ಸುಂದರ ಪಕ್ಷಿಗಳೆಂದು ತಿಳಿಸಿದರು. ಹೀಗೆ ಈ ಪಕ್ಷಿಗಳ ಬಗ್ಗೆ ಅಂದರೆ ಕುಟುರಗಳ ಬಗ್ಗೆ ಅರಿತಕ್ಕಂತಹ ಕುತೂಹಲ ಹೆಚ್ಚಾಯಿತು. ಸ್ನೇಹಿತರೆ, ನಮ್ಮ ಮಲೆನಾಡನ್ನುವುದು ಜೀಜುಂಬೆಗಳ ಕೂಗುವಿಕೆ, ಕಪ್ಪೆಗಳ ಒಟಗುಟ್ಟುವಿಕೆ, ಜೊತೆಗೆ ಮರಕುಟಿಕ, ಕುಟರ್ನ ಹಕ್ಕಿಗಳು, ಕಾಜಾನಗಳಂತಹ ಹಕ್ಕಿಗಳ ಕೂಗು ಇರಲೇಬೇಕು. ನಮ್ಮ ಪಶ್ಚಿಮ ಘಟ್ಟದ ಯಾವುದಾದ್ರೂ ಕಾಡೊಳಗೆ ನೀವು ಹೋದರೆ ಈ ಕುಟ್ರ ಹಕ್ಕಿಗಳ ಅಂದರೆ ಈ ಸೊಪ್ಪು ಕುಟ್ರಗಳಾಗಿರ್ಬೋದು ಅಥವಾ ಕಾಪರ್ ಸ್ಮಿತ್ ಬಾರ್ಬೆಟ್ ಪಕ್ಷಿಗಳಾಗಿರ್ಬೋದು, ಇವುಗಳ ಶಬ್ದಗಳನ್ನು ನೀವು ಕೇಳ್ತೀರಿ. ಈ ಮಲಬಾರ್ ಬಾರ್ಬೆಟ್ನ ದೇಹ ಲಕ್ಷಣವನ್ನು ಹೇಳುವುದಾದರೆ ರೆಕ್ಕೆಯೆಲ್ಲ ಗಿಳಿ ಹಸಿರು ಬಣ್ಣವನ್ನು ಹೊಂದಿದೆ. ತಳಭಾಗ ಕಾಪರ್ ಸ್ಮಿತ್ ಬಾರ್ಬೆಟ್ನಂತೆ ಗೆರೆಗಳೇನೂ ಇರೋದಿಲ್ಲ, ಪೂರ್ಣವಾಗಿ ಹಸಿರು ಬಣ್ಣವನ್ನು ಹೊಂದಿರುತ್ತೆ, ಅಂದರೆ ತೆಳು ಹಸಿರು ಬಣ್ಣವನ್ನು ಹೊಂದಿರುತ್ತೆ. ಗುಲಾಬಿ ಬಣ್ಣದ ಕಾಲುಗಳನ್ನು ಇದು ಹೊಂದಿದೆ. ಕಣ್ಣಿನ ಸುತ್ತ ಕೆಂಪು ಬಣ್ಣದ ಪಟ್ಟಿಯನ್ನು ಹೊಂದಿದೆ. ನೆತ್ತಿಯು ಕೆಂಪು ಬಣ್ಣ, ಕತ್ತಿನ ತಳಭಾಗವೂ ಕೆಂಪು ಬಣ್ಣ, ಕೊಕ್ಕು ಕಪ್ಪು ಮಿಶ್ರಿತ ಬಣ್ಣ, ತಲೆಯ ಮೇಲ್ಭಾಗದಿಂದ ಕಣ್ಣಿನ ಪಕ್ಕದವರೆಗೂ ಕಪ್ಪು ಪಟ್ಟಿಯನ್ನು ಇದು ಹೊಂದಿದೆ. ಕಪಾಳಗಳು ಆಕಾಶ ನೀಲಿ ಬಣ್ಣವನ್ನು ಹೊಂದಿದೆ. ಗಂಡು ಹೆಣ್ಣುಗಳಲ್ಲೇನೂ ವ್ಯತ್ಯಾಸವೇನೂ ಇಲ್ಲ. ಸ್ನೇಹಿತರೆ, ನೀವು ವಿಡಿಯೋದಲ್ಲಿ ಗಮನಿಸ್ತಾ ಇದ್ದೀರಿ, ಒಂದು ಮಲಬಾರ್ ಬಾರ್ಬೆಟ್ ಪಕ್ಷಿ ಒಂದು ಒಣಗಿರ್ತಕ್ಕಂತಹ ಅಂದರೆ ಬಸರಿ ಮರದ ಬಂಧನಕ್ಕೆ ಒಳಗಾಗಿ ಒಣಗಿ ಹೋಗಿರ್ತಕ್ಕಂಥ ಒಂದು ಕೊಂಬೆಯ ಭಾಗದಲ್ಲಿ ಗೂಡನ್ನು ಕೊರಿತಕ್ಕಂಥದ್ದು, ಕೊರೆದು ತನ್ನ ಸಂತಾನೋತ್ಪತ್ತಿಗಾಗಿ ಗೂಡನ್ನು ಮಾಡ್ತಾ ಇರ್ತಕ್ಕಂತಹ ವಿಡಿಯೋವನ್ನು ನೀವು ಪ್ರಸ್ತುತ ನೋಡ್ತಾ ಇದ್ದೀರಿ. ಸ್ನೇಹಿತರೆ, ಇವುಗಳು ಸೂಕ್ಷ್ಮ ಸ್ವಭಾವದ ಪಕ್ಷಿಗಳಾಗಿದ್ದಾವೆ. ಒಂದು ಕೂಗೋದಕ್ಕೆ ಶುರು ಮಾಡಿದ್ರೆ ಮತ್ತೊಂದು ಹಾಗೇ ಜೋರಾಗಿ ಕೂಗೋಕ್ಕೆ ಶುರು ಮಾಡುತ್ತೆ. ಮುಂದಿನ ವಿಡಿಯೋದಲ್ಲಿ ನೀವು ನೋಡಲಿದ್ದೀರಿ. ಕೆಂಪು ತಲೆಯ ಕಾರಣದಿಂದಲೇ ಇವುಗಳನ್ನು ಗುರ್ತು ಹಿಡಿಬೋದೇ ಹೊರತು ಇವುಗಳ ಹಸಿರು ಬಣ್ಣದಿಂದ ಗುರ್ತು ಹಿಡಿಯೋಕ್ಕಾಗೋದಿಲ್ಲ. ಎಲೆಗಳ ಮಧ್ಯೆ ಏನಾದರೂ ಇವುಗಳು ಕೂತಿದ್ರೆ ಅಷ್ಟು ಈಸಿಯಾಗಿ ಇವುಗಳನ್ನು ಗುರುತು ಹಿಡಿಯೋಕ್ಕಾಗೋದಿಲ್ಲ. ಈ ಶಬ್ದವನ್ನು ಕೇಳಿದ್ದೀರಾ? ಸ್ನೇಹಿತರೆ, ತೇಜಸ್ವಿಯವರು ಮಿಂಚುಳ್ಳಿ ಪುಸ್ತಕದಲ್ಲಿ ಬರೆದಿರುವಂತೆ ಪ್ರಪಂಚದಾದ್ಯಂತ ಸುಮಾರು 14 ಪ್ರಭೇದಗಳ 76 ಜಾತಿಯ ಈ ಬಾರ್ಬೆಟ್ಗಳನ್ನು ಅಂದರೆ ಕುಟರಗಳನ್ನು ಗುರುತಿಸಿದ್ದಾರಂತೆ.
ಎಲ್ಲ ಸರಿ, ಆದರೆ ಇವುಗಳಿಗೆ ಇಂಗ್ಲೀಷ್ನಲ್ಲಿ ಬಾರ್ಬೆಟ್ ಅಂತ ಯಾಕೆ ಕರೀತಾರೆ? ಹಾಂ, ಇವುಗಳಿಗೆ ಬೆಕ್ಕು, ಇಲಿ, ಹುಲಿಗಳಿಗಿರುವಂತೆ ಮೀಸೆ ಇದೆ, ಮೀಸೆಯ ರಚನೆ ಇದೆ. ಕೊಕ್ಕಿನ ಬುಡದಲ್ಲಿ ಇವುಗಳನ್ನು ಸೂಕ್ಷ್ಮವಾಗಿ ಗಮನಿಸಬಹುದು. ಹಾಗಾಗಿ ಇವುಗಳಿಗೆ ಬ್ಯಾರ್ಬೆಟ್ ಅಂತ ಕರೀತಾರಂತೆ. ಇವುಗಳನ್ನು ಹೆಚ್ಚಾಗಿ ನಾನು ನೋಡಿದ್ದು ಬಸರಿ, ಆಲ, ಗೋಣಿ, ಅರಳಿ ಮರದಂತಹ ಹಣ್ಣು ಬಿಡುವಂತಹ ಮರಗಳಲ್ಲಿ. ಅವುಗಳು ಹಣ್ಣು ಬಿಟ್ಟಾಗಲೇ ಹೆಚ್ಚಾಗಿ ನೋಡಿತು. ಅರಣ್ಯ ಇಲಾಖೆಯಲ್ಲಿ ಈ ಗಿಡಗಳನ್ನು ಬಯಲು ಪ್ರದೇಶಗಳಲ್ಲಿ ಗಿಡ ನೆಡುವ ಕಾರ್ಯ ಹಮ್ಮಿಕೊಂಡಾಗ ನೆಡುವುದರಿಂದ ಬಹುತೇಕ ಪಕ್ಷಿಗಳಿಗೆ ಆಹಾರ ಒದಗಿಸಿದಂತಾಗುತ್ತದೆ. ರಸ್ತೆ ಬದಿಯಲ್ಲಿದ್ದಂತಹ ಹಳೆಯ ಫೈಕಸ್ ಜಾತಿಯ ಮರಗಳಲ್ಲಿಯೂ ಈ ಹಿಂದೆ ಇವುಗಳು ತುಂಬ ಕಾಣಿಸ್ತಿದ್ವು. ಆದರೆ ಇತ್ತೀಚೆಗೆ ರಸ್ತೆ ಅಗಲೀಕರಣದಂತಹ ಅಭಿವೃದ್ಧಿ ಕೆಲಸಗಳಿಂದಾಗಿ ಆ ಮರಗಳನ್ನು ಒಮ್ಮೆಲೆ ಕಟಾವಣ ಮಾಡಿದ್ದರಿಂದಾಗಿ ಇವುಗಳು ಹೆಚ್ಚಾಗಿ ಕಾಣಸಿಗುತ್ತಿಲ್ಲ. ಹಾಗಂತ ರಸ್ತೆ ಅಗಲೀಕರಣದ ಜೊತೆಗೆ ಗಿಡ ನೆಡುವುದು ಸಾಗಬೇಕಾಗಿದೆ ಅಲ್ವೇ? ಸ್ನೇಹಿತರೆ, ನಾನು ಈ ಮೊದಲೇ ಹೇಳ್ದಂಗೆ ವಿಡಿಯೋದಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಕೆಳಭಾಗದಲ್ಲಿ ಕೊರೆದಿರ್ತಕ್ಕಂತಹ ಪೊಟರೆಗಳಲ್ಲಿ ಇವುಗಳು ಗೂಡನ್ನು ಮಾಡ್ತವೆ. ಒಣಗಿರ್ತಕ್ಕಂತಹ ಹರೆಗಳಲ್ಲಿ ಗೂಡನ್ನು ಮಾಡ್ತವೆ. ಮಾರ್ಚ್ನಿಂದ ಮೇ ತಿಂಗಳ ಸಮಯದಲ್ಲಿ ಇವುಗಳು ಸಂತಾನೋತ್ಪತ್ತಿಯನ್ನು ಮಾಡ್ತವೆ. ನಾನು ನೋಡಿದಂತೆ ಕಾಪರ್ ಸ್ಮಿತ್ ಬಾರ್ಬೆಟ್, ವೈಟ್ ಚೀಕ್ಡ್ ಬಾರ್ಬೆಟ್, ಮಲಬಾರ್ ಬಾರ್ಬೆಟ್ಗಳನ್ನು ಒಂದೇ ಮರದಲ್ಲಿ ನೋಡಿದ್ದೇನೆ. ಗ್ರೇ ಫ್ರಂಟೆಡ್ ಗ್ರೀನ್ ಪಿಜನ್ಗಳ ಜೊತೆಗೆ ಇವುಗಳು ಆಹಾರವನ್ನು ತಿನ್ನುವುದನ್ನು ಕೂಡ ಗಮನಿಸಿದ್ದೇನೆ. ಸಂತಾನೋತ್ಪತ್ತಿ ಕಾಲದಲ್ಲಿ ಇವುಗಳು ಜೋಡಿಯಾಗಿರುತ್ತವೆ, ಅಲ್ಲದಿರ್ತಕ್ಕಂತಹ ಸಮಯದಲ್ಲಿ ಗುಂಪಾಗಿರ್ತವೆ. ಮಳೆಗಾಲ ಪ್ರಾರಂಭವಾಗುವ ಮುನ್ನವೇ ಮೊಟ್ಟೆ ಇಟ್ಟು ಮರಿ ಮಾಡಿ ಹಾರಿ ಹೋಗುತ್ತವೆ. ಸ್ನೇಹಿತರೆ, ನಾವುಗಳು ಅರಿಯಬೇಕಾದ ಅತಿ ಮುಖ್ಯ ಅಂಶ ಏನಪ್ಪ ಅಂತ ಹೇಳಿದ್ರೆ, ಅರಣ್ಯ ಪ್ರದೇಶಗಳಲ್ಲಿ ಅಥವಾ ಅಪಾಯ ಸ್ಥಿತಿಯಲ್ಲಿ ಒಣಗಿ ನಿಂತಿರ್ತಕ್ಕಂತಹ ಮರಗಳ ಕಡಿತಲೆ ಮಾಡಿ ಡಿಪೋಗಳಿಗೆ ಸಾಗಿಸುವುದು ಪ್ರಸ್ತುತ ಜಾರಿಯಲ್ಲಿದೆ. ಈ ಸಮಯದಲ್ಲಿ ಅಂದರೆ ನಮ್ಮ ಜನಸಾಮಾನ್ಯರಿಗೆ ಅನುಕೂಲ ಮಾಡಿಕೊಡುವ ಜೊತೆಗೆ ಒಣಗಿ ನಿಂತ ಮರವನ್ನು ಒಮ್ಮೆ ಸರಿಯಾಗಿ ವೀಕ್ಷಿಸಿ, ಆ ಮರದಲ್ಲಿ ಹಕ್ಕಿಗಳೇನಾದರೂ ಗೂಡು ಮಾಡಿವೆಯೋ, ಮಾಡಿದ್ದಲ್ಲಿ ಅವುಗಳಿಗೆ ತೊಂದರೆಯಾಗದಂತೆ ಅಥವಾ ಅವುಗಳ ಸಂತಾನೋತ್ಪತ್ತಿ ಅವಧಿ ಮುಗಿದ ನಂತರ ಪುನರ್ ಪರಿಶೀಲಿಸಿ ನಂತರ ಮುಂದುವರಿಯುವುದು ಸೂಕ್ತ. ಬಹುಮುಖ್ಯವಾಗಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಇದನ್ನು ಅನುಮತಿ ಕೊಡುವ ಮೊದಲು ಗಮನಿಸೋಣ ಎಂದು ಹೇಳುತ್ತಾ, ಇದು ಕೇವಲ ಅರಣ್ಯ ಇಲಾಖೆಯ ಸಿಬ್ಬಂದಿಗಳ ಜವಾಬ್ದಾರಿ ಅಷ್ಟೇ ಅಲ್ಲ, ಜನಸಾಮಾನ್ಯರ ಜವಾಬ್ದಾರಿಯೂ ಕೂಡ. ಈ ಅಂಶಗಳನ್ನು ಗಮನದಲ್ಲಿಟ್ಟುಕೊಳ್ಳೋಣವೆಂದು ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಟೇಕ್ ಕೇರ್, ಬಾಯ್.